This is my guide to commercial street. Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಟುಡೇ ಐ ಆಮ್ ಬ್ಯಾಕ್ ವಿತ್ ಅನದರ್ ಸ್ಟ್ರೀಟ್ ಶಾಪಿಂಗ್ ವಿಡಿಯೋ. ನೀವೇನಾದರೂ ಇನ್ನೂ ನನ್ನ ಪ್ರೀವಿಯಸ್ ಸ್ಟ್ರೀಟ್ ಶಾಪಿಂಗ್ ವೀಡಿಯೋಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ನನ್ನ ಫ್ರೆಂಡ್ ಕೇರಳದಿಂದ ಬಂದಿದ್ದಾಳೆ, ಅವಳಿಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ಸೋಣ ಅಂತ ಹೇಳಿ ಕಮರ್ಷಿಯಲ್ ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕಿಂತ ಒಳ್ಳೆ ಚಾನ್ಸ್ ಯಾವಾಗ ಸಿಗುತ್ತೆ? ಅದ್ರ ಜೊತೆಲಿ ನಿಮಗೆ ನನ್ನ ಫೇವ್ರೆಟ್ ಶಾಪು ಹಾಗೆ ಹಿಡನ್ ಜಮ್ಸ್ನ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಬಿಸಿಲಿದ್ರಿಂದ ಆಟೋಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಕಮರ್ಷಿಯಲ್ ಸ್ಟ್ರೀಟ್ ಹೋಗಿದ ತಕ್ಷಣವೇ ನಾವು ಹೋಗಿದ್ದು ಹೈ ಸ್ಟ್ರೀಟ್ ಮಾಲ್. ಇಲ್ಲಿ ನಾವು ಆ್ಯಕ್ಚುಲಿ ಫೋನ್ ಬ್ಯಾಕ್ ಕೇಸ್ನ ತೊಗೊಳಕ್ಕೆ ಹೋದ್ವಿ. ಫೋನ್ ಕೇಸ್ ಅಂತೂ ಸಿಗಲಿಲ್ಲ, ಬಟ್ ತುಂಬಾ ಒಳ್ಳೆ ಶಾಪ್ಸ್ ನೋಡೋಕ್ಕೆ ಸಿಕ್ತು. ಇಲ್ಲಿ ಅಸ್ಮತ್ ಬುಟೀಕ್ ಅಂತ ಇದೆ. ಈ ಬುಟೀಕಲ್ಲಿ ರೆಡಿಮೇಡ್, ಕಸ್ಟಮೈಸ್ ಎರಡೂ ಮಾಡಿಕೊಡ್ತಾರೆ. ಅವ್ರ ಹತ್ರ ಇದ್ದಿದ್ದು ಎಲ್ಲ ಪೀಸೂ ತುಂಬಾ ಚೆನ್ನಾಗಿತ್ತು, ಹಾಗೆ ಫಿನಿಶಿಂಗ್ ಕೂಡ ಸಖತ್ತಾಗಿತ್ತು. ಇನ್ನೊಂದೇನು ಅಂದರೆ ಒಂದೇ ಒಂದು ದಿನದಲ್ಲಿ ಕೂಡ ಅವ್ರು ನಿಮ್ಮ ಔಟ್ಫಿಟ್ನ ಸ್ಟಿಚ್ ಮಾಡಿಕೊಡ್ತಾರೆ. ನೀವೇನಾದರೂ ಇಲ್ಲಿಗೆ ಬಂದರೆ ಇನ್ನೊಂದು ಬುಟೀಕ್ ಇದೆ, ದಟ್ ಈಸ್ ಜೋಸ್ನಾ ಜಾರ್ಜ್. ಇದನ್ನು ಕೂಡ ಒಂದು ಸಾರಿ ಚೆಕ್ ಮಾಡೋದನ್ನ ಮರಿಬೇಡಿ. ಬ್ರೈಡ್ಸ್ಗೆ, ಬ್ರೈಡ್ಸ್ ಮೇಡ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಇವೆರಡರಲ್ಲಿ ಯಾವುದೇ ಆಗಿದ್ರು ಕೂಡ ಹೈ ಸ್ಟ್ರೀಟ್ ಮಾಲ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಹೈ ಸ್ಟ್ರೀಟ್ ಮಾಲ್ ಆಪೋಸಿಟ್ಗೆ ಕಮರ್ಷಿಯಲ್ ಸ್ಟ್ರೀಟ್ ಬೋರ್ಡ್ ಕಾಣಿಸುತ್ತೆ, ಅಲ್ಲಿ ನೀವು ಎಂಟರ್ ಆಗಬೇಕು. ಈ ಸ್ಟ್ರೀಟಲ್ಲಿ ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಗೌನ್ಸ್, ಬ್ರೈಡಲ್ ವೇರ್ಸ್, ಗ್ರೂಮ್ ಔಟ್ಫಿಟ್ ಎಲ್ಲದನ್ನು ಡಿಸ್ಪ್ಲೇಗೆ ಹಾಕಿರ್ತಾರೆ. ನೋಡೋದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಕಾಣಿಸ್ತಾ ಇದೆ. ಪ್ರೈಸ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಇದ್ರ ಬಗ್ಗೆ ಕೂಡ ನಿಮ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಸ್ಟ್ರೀಟ್ ಫುಲ್ ಬರೀ ಬ್ರೈಡ್ ಮತ್ತು ಗ್ರೂಮ್ಗೆ ಡೆಡಿಕೇಟೆಡ್ ಆಗಿತ್ತು. ನಾವು ಬಂದಿರೋದು ಸ್ಟ್ರೀಟ್ ಶಾಪಿಂಗ್ ಮಾಡೋದಕ್ಕೆ. ಈ ರೋಡಲ್ಲಿ ಕಾಣ್ತಾ ಇರೋ ಮಾನ್ಯವರ್ ಪಕ್ಕದಲ್ಲೇ ನಿಮಗೆ MK ಸ್ಟ್ರೀಟ್ ಅಂತ ಕಾಣಿಸುತ್ತೆ. ದಟ್ ಈಸ್ ವೇರ್ ವಿ ಆರ್ ಗೋಯಿಂಗ್. ನಾನು ಆಗಲೇ ಹೇಳಿದಾಗೆ ಈ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ಶಾಪ್ಸ್ ಅಷ್ಟೇ ನಾನು ತೋರಿಸ್ತೀನಿ. ಫಸ್ಟ್ ಶಾಪ್ ಬಂದ್ಬಿಟ್ಟು ಕುಲ್ಸಮ್ ಕಲೆಕ್ಷನ್. ಇವ್ರ ಹತ್ರ ನಿಮಗೆ ತುಂಬಾ ಚೆನ್ನಾಗಿರೋ ಬ್ಯಾಂಗಲ್ಸ್, ಕ್ಲಿಪ್ಸ್, ಜುಮ್ಕಾ, ನೆಕ್ಲೆಸ್, ಕ್ರಂಚೀಸ್ ಎಲ್ಲವುದು ಸಿಗುತ್ತೆ. ಇತ್ತೀಚೆಗೆ ನನಗೆ ಈ ಫ್ಲವರ್ ಕ್ಲಿಪ್ಸ್ ಅಂದರೆ ಸ್ವಲ್ಪ ಅಬ್ಸೆಷನ್ ಜಾಸ್ತಿ ಆಗೋಗಿದೆ, ಅದಕ್ಕೆ ಸ್ವಲ್ಪ ಕ್ಲಿಪ್ಸ್ನ ಈ ಶಾಪಿಂದ ಪರ್ಚೇಸ್ ಮಾಡಿದ್ದೀನಿ. ಆಕ್ಸೆಸರೀಸ್ಗೆ ಕುಲ್ಸಮ್ ಇಸ್ ದ ಬೆಸ್ಟ್ ಶಾಪ್. ನೆಕ್ಸ್ಟ್ ನಾವು ಹೋಗಿದ್ದು ನಾಟಿಗೆ. ನಾನು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಇದೊಂದು ಒಳ್ಳೆ ಪ್ಲೇಸು ವೆಕೇಷನ್ ಔಟ್ಫಿಟ್ಸ್ನ ಬೈ ಮಾಡೋಕ್ಕೆ. ನಾನು ಕೂಡ ನಾಟಿಯಿಂದ ತುಂಬಾ ಔಟ್ಫಿಟ್ಸ್ನ ಪರ್ಚೇಸ್ ಮಾಡಿ ವರ್ಕಲ್ಲಿ ಸ್ಟೈಲ್ ಮಾಡಿದ್ದೆ. ಇಲ್ಲಿ ನಿಮಗೆ A to Z ಎಲ್ಲನೂ ಸಿಗುತ್ತೆ. ಓವರ್ ಸೈಡ್ ಟೀ ಶರ್ಟ್ಸ್, ಕ್ರಾಪ್ ಟಾಪ್ಸ್, ಡ್ರೆಸ್, ಕ್ವಾಡ್ ಸೆಟ್ಸ್, ಸ್ಕರ್ಟ್, ಶರ್ಟ್ಸ್, ಶಾರ್ಟ್ಸ್, ಜೀನ್ಸ್, ಕಾರ್ಗೋ, ಟ್ರೌಸರ್ಸ್, ಎವ್ರಿಥಿಂಗ್. ನೀವೇನಾದರೂ ಲಕ್ಕಿ ಆಗಿದ್ರೆ ರಾಡ್ಸ್ಟರ್, ಟೋಕಿಯೋ ಟಾಕೀಸ್ ಅಂತ ಬ್ರ್ಯಾಂಡ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇಲ್ಲಿಂದ ನಾನು ಕೂಡ 2 ಸ್ಕರ್ಟ್ಸ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬಾಟಮ್ಸ್ ಮತ್ತು ಬೇಸಿಕ್ಸ್ನ ಇಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಕ್ರಾಪ್ ಟಾಪ್ಸ್ ಮತ್ತು ಸ್ಕರ್ಟ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಥರದ್ದು ಡ್ರೆಸ್ನ ಇಟ್ಟಿದ್ದಾರೆ. ಮೇ ಬಿ ನಿಮ್ಗೆ ವಿಡಿಯೋದಲ್ಲಿ ನೋಡೋದಕ್ಕೆ ಅಷ್ಟು ಐ ಕ್ಯಾಚಿಂಗ್ ಅನಿಸ್ತಾ ಇಲ್ಲ ಅನಿಸುತ್ತೆ. ನೀವು ಕರೆಕ್ಟಾಗಿ ಸರ್ಚ್ ಮಾಡಿದ್ರೆ ಯು ವಿಲ್ ಫೈಂಡ್ ಅ ಜರ್ಮ್ಸ್ ಇನ್ ಹಿಯರ್. ಇನ್ನು ನಾಟಿ ಇದೊಂದೇ ಶಾಪ್ ಅಲ್ಲ, ನಾವು ಹೋಗಿದ್ದು ಶಾಪ್ ಆಪೋಸಿಟೇ ಇನ್ನೊಂದು ಶಾಪ್ ಕೂಡ ಇತ್ತು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದು 2 ಬ್ರಾಂಚ್ನ ಬಿಟ್ಟು ಇನ್ನೂ 2 ಶಾಪ್ ಇದೆ, ಅದನ್ನು ನೀವು ಮುಂದೆ ನೋಡ್ತೀರಾ. ಹಾಗೆ ಮುಂದೆ ವಾಕ್ ಮಾಡ್ಕೊಂಡು ಬಂದ್ರಿ. ಗಾಯ್ಸ್, ನಾವು ರೀಸೆಂಟಾಗಿ 5K ಸಬ್ಸ್ನ ಹಿಟ್ ಮಾಡಿದ್ದೀರಿ ಆ್ಯಂಡ್ ವಿ ಆರ್ ಫ್ಯಾಮಿಲಿ ಆಫ್ 5K ನಾವು. ಇನ್ನೊಂದೇನು ಅಂದರೆ ಆಗಸ್ಟ್ ಮುಗಿಯೋಷ್ಟರಲ್ಲಿ 10K ರೀಚ್ ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಲೈನಲ್ಲಿ ಸ್ಟ್ರೈಟಾಗಿ ನಡ್ಕೊಂಡು ಬಂದರೆ ನಿಮ್ಮ ರೈಟ್ ಸೈಡ್ಗೆ ಆಲಿವ್ ಅಂತ ಶಾಪ್ ಕಾಣಿಸುತ್ತೆ. ಅಲ್ಲಿ ನೀವು ಲೆಫ್ಟ್ ತೊಗೋಬೇಕಾಗತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ ಇಲ್ಲೊಂದು ನಾಟಿ ಇದೆ. ಅಷ್ಟೇ ಅಲ್ಲ, ಇದಕ್ಕೆ ಆಪೋಸಿಟ್ ಕೂಡ ಇನ್ನೊಂದು ನಾಟಿ ಇದೆ, ಬಟ್ ಕಲೆಕ್ಷನ್ ಎಲ್ಲದೂ ಸಿಮಿಲರ್ ಆಗಿರುತ್ತೆ. ಈ ನಾಟಿ ಸ್ಟೋರ್ನ ಬಿಟ್ಟು ಮುಂದೆ ಬಂದರೆ ಅಲ್ಲೊಂದು ವ್ಯಾಲೋರ್ ಅನ್ನೋ ಸ್ಟೋರ್ ಇದೆ. ಇವರಂತೂ ಮುಂದೆನೇ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ನ ಡಿಸ್ಪ್ಲೇ ಮಾಡಿದ್ರು. ಈ ಶಾಪ್ ಅಂತೂ ಮಿಸ್ಸೇ ಮಾಡಬೇಡಿ, ತುಂಬಾ ಸೂಪರ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು 250ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿರೋ ಕಲೆಕ್ಷನ್ ನಿಮಗೆ ಇಡೀ ಕಮರ್ಷಿಯಲ್ ಸ್ಟ್ರೀಟ್ ಹುಡುಕಿದ್ರೂ ಎಲ್ಲೂ ಸಿಗಲ್ಲ. ಬಟ್ ನಂಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಗಲಿಲ್ಲ, ಆದರೆ ಈ ಸ್ಟೋರ್ ಬಂದ್ಬಿಟ್ಟು ನನ್ನ ಟಾಪ್ ರೆಕಮೆಂಡೇಶನ್. ವ್ಯಾಲೋರ್ ಶಾಪ್ದು ಆಪೋಸಿಟಲ್ಲೇ ತಾಜ್ ಅಡ್ಡಾ ಅಂತ ಒಂದು ಚಿಕನ್ ಕರಿ ಕುರ್ತದು ಶಾಪ್ ಇದೆ. ಇವ್ರ ಹತ್ರ ಎಲ್ಲ ಥರ ಚಿಕನ್ ಕರಿ ಕುರ್ತನೂ ಅವೈಲೇಬಲ್ ಆಗಿದೆ. ಶಾರ್ಟ್, ಲಾಂಗ್, ಸ್ಲೀವ್ಲೆಸ್, ಫುಲ್ ಸ್ಲೀವ್, ಅನಾರ್ಕಲಿ
ಅನಾರ್ಕಲಿ ಕುರ್ತಾ ಅಷ್ಟೇ ಅಲ್ಲದೆ ಕಿಡ್ಸ್ಗೆ ಕೂಡ ಕ್ಯೂಟ್ ಆಗಿರೋ ಚಿಕನ್ ಕರಿ ಕುರ್ತಾಸ್ ಕೂಡ ಅವ್ರ ಹತ್ರ ಅವೈಲೇಬಲ್ ಆಗಿದೆ. ನಂಗೆ ಪರ್ಸ್ನಲಿ ಚಿಕನ್ ಕರಿ ಕುರ್ತಾ ಅಂದರೆ ತುಂಬಾ ಇಷ್ಟ. ನಿಮಗೆ ಎಲ್ಲ ಥರದ ವೆರೈಟಿ ಕಲರ್ ಒಟ್ಟಿಗೆ ಸಿಗಬೇಕು ಅಂದರೆ ಯು ಗೈಸ್ ಕ್ಯಾನ್ ವಿಸಿಟ್ ದಿಸ್ ಸ್ಟೋರ್. ಅಲ್ಲೇ ಟೆಕ್ಸಸ್ ಮಾರ್ಟ್ ಮುಂದೆ ಸ್ಮಾಲ್ ಜ್ಯುವೆಲ್ರಿ ಶಾಪ್ ಇದೆ. ಅಲ್ಲಿ ನಿಮ್ಗೆ ಯಾವುದೇ ಇಯರಿಂಗ್ ತೊಗೊಂಡ್ರು ಜಸ್ಟ್ ₹100. ಆ್ಯಂಡ್ ದಿಸ್ ಇಸ್ ನಾಟ್ ದ ಬೆಸ್ಟ್ ಪಾರ್ಟ್, ಅವ್ರ ಹತ್ರ ಇದ್ದಿದ್ದು ಎಲ್ಲ ಪೀಸೂ ತುಂಬಾ ಯುನೀಕ್ ಆಗಿತ್ತು. ನೀವೇನಾದರೂ ನನ್ನ ಓಲ್ಡ್ ವೀವರ್ ಆಗಿದ್ರೆ ನಾನು ಜಯನಗರ್ ವ್ಲಾಗಲ್ಲಿ ಕೂಡ ಹೇಳಿದೆ, ಜಯನಗರಲ್ಲಿರೋ ಜ್ಯುವೆಲ್ರಿ ಕಲೆಕ್ಷನ್ ಅಷ್ಟು ಚೆನ್ನಾಗಿಲ್ಲ, ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇನ್ನೂ ಬೆಟರ್ ಆಗಿರೋ ಕಲೆಕ್ಷನ್ ಇರುತ್ತೆ ಆ್ಯಂಡ್ ಫಾರ್ ದ ಸೇಮ್ ಪ್ರೈಸ್. ಇಯರಿಂಗ್ ಬಿಟ್ಟು ಇನ್ನೂ ಅವ್ರ ಹತ್ರ ತುಂಬಾ ಚೆನ್ನಾಗಿರೋ ಬ್ಯಾಂಗಲ್ಸ್, ಖಡ್ಗ, ನೆಕ್ಲೆಸ್, ಚೋಕರ್ ಎಲ್ಲನೂ ಅವೈಲೇಬಲ್ ಆಗಿತ್ತು. ಇಯರಿಂಗ್ ಎಲ್ಲ ಜಸ್ಟ್ ₹100. ಆದರೆ ಈ ಖಡ್ಗ ಬ್ಯಾಂಗಲ್ಸ್ಗೆಲ್ಲನೂ ಬಿಗಿನಿಂಗಲ್ಲಿ ಅವ್ರು ಸ್ವಲ್ಪ ಜಾಸ್ತಿನೇ ಹೈ ಪ್ರೈಸ್ನ ಹೇಳ್ತಾ ಇದ್ರು. ಆದರೆ ನೀವು ಆರಾಮಾಗಿ ಅವ್ರ ಹತ್ರ ಬಾರ್ಗೇನ್ ಮಾಡ್ಬೋದು. ಸೊ ನನ್ನ ಫ್ರೆಂಡ್ಗೊಂದು ಸ್ಲಿಂಗ್ ಬ್ಯಾಗ್ ಬೇಕಾಗಿತ್ತು. ಅದಕ್ಕೆ ನಾವು ಸೂರತ್ ಖಜಾನಾ ದ ಫೇಮಸ್ ಪ್ಲಾಜೋ ಮಾಲ್ದು ಪಕ್ಕದಲ್ಲೇ ಇರೋವಂಥ ಸ್ಲಿಂಗ್ ಬ್ಯಾಗ್ ಅಂಗಡಿಗೆ ಹೋದ್ವಿ. ಅಲ್ಲಿದ್ದಿದ್ದು ಯಾವ ಬ್ಯಾಗ್ಗಳಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ನಮ್ಗೆ ಅಲ್ಲಿದ್ದಿದ್ದು ಸನ್ ಗ್ಲಾಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಸೊ ಐ ಪರ್ಚೇಸ್ ಟು. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ₹100 ಇತ್ತು. ಸನ್ ಗ್ಲಾಸ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಗೆ ಸ್ಲಿಂಗ್ ಬ್ಯಾಗ್ನ ಹುಡುಕ್ತಾ ವಿ ಆ್ಯಕ್ಚುಲಿ ಫೌಂಡ್ ದಿಸ್ ಜೆಮ್ ದಟ್ ಈಸ್ ಫಿಝಿ ಫ್ಯಾಷನ್ ಬ್ಯಾಗ್ಸ್. ಇವ್ರ ಹತ್ರ ನಿಮಗೆ ಸ್ಕೂಲ್ ಬ್ಯಾಗಿಂದ ಹಿಡಿದು ಟ್ರಾಲಿ ಬ್ಯಾಗ್ವರೆಗೂ ಎಲ್ಲನೂ ಸಿಗುತ್ತೆ. ಬಟ್ ಅವ್ರ ಹತ್ರ ಇರೋ ಸ್ಲಿಂಗ್ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ಇಸ್ ರಿಯಲಿ ಗುಡ್. ಈಚೆಯಿಂದ ನೋಡೋದಕ್ಕೆ ಅಂಗಡಿ ತುಂಬಾ ಚಿಕ್ಕದಂತ ಅನಿಸ್ತಾ ಇತ್ತು, ಬಟ್ ಒಳಗಡೆ ಹೋದ್ಮೇಲೆ ಇಟ್ ವಾಸ್ ಪ್ರಿಟಿ ಬಿಗ್. ಅವ್ರ ಹತ್ರ ಬೇಸಿಕ್ ಡೈಲಿ ಯೂಸ್ ಸ್ಲಿಂಗ್ ಬ್ಯಾಗ್, ಶೋಲ್ಡರ್ ಬ್ಯಾಗಿಂದ ಹಿಡಿದು ಒಕೇಶನ್, ಫಂಕ್ಷನ್, ಪಾರ್ಟಿ ಕ್ಯಾರಿ ಮಾಡೋ ಅಂಥ ಬ್ಯಾಗ್ ಎಲ್ಲದೂ ಅವೈಲೇಬಲ್ ಆಗಿತ್ತು. ನಂಗೆ ಇಲ್ಲೊಂದು ಬ್ಯಾಗ್ ತುಂಬಾ ಇಷ್ಟ ಆಗೋಗಿತ್ತು, ಬಟ್ ಅವ್ರ ಹತ್ರ ಅದು ಮಿನಿ ವರ್ಷನ್ ಇತ್ತು. ಅದೇ ಅವ್ರ ಹತ್ರ ಏನಾದರೂ ಬಿಗ್ ವರ್ಷನ್ ಇದ್ದಿದ್ರೆ ಪಕ್ಕ ನಾನು ಪರ್ಚೇಸ್ ಮಾಡಿರ್ತಾ ಇದ್ದೆ. ದಿಸ್ ಇಸ್ ಡೆಫಿನೆಟ್ಲಿ ಅ ಟಾಪ್ ರೆಕಮೆಂಡೇಶನ್ ಗಾಯ್ಸ್. ನೀವೇನಾದರೂ ಬ್ಯಾಗ್ ಸರ್ಚ್ ಮಾಡ್ತಾ ಇದ್ದೆ, ಈ ಶಾಪ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಬೇರೆ ಸ್ಟ್ರೀಟ್ ಶಾಪಿಂಗ್ಗೆ ಕಂಪೇರ್ ಮಾಡಿದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಆಫ್ ಸ್ಟ್ರೀಟ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಯುನೀಕ್ ಆಗಿ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ದಿಸ್ ಪರ್ಫ್ಯೂಮ್ ಶಾಪ್ ಆ್ಯಂಡ್ ದ್ಯಾಟ್ ಸ್ಲಿಪ್ಪರ್ ಶಾಪ್. ಪ್ಲಾಜೋ ಮಾಲ್ದು ಆಪೋಸಿಟ್ಗೆ ಒಂದು ಆಕ್ಸೆಸರಿ ಶಾಪ್ ಇದೆ. ಆಕ್ಸೆಸರಿ ಶಾಪ್ ಅಂತ ಹೇಳೋಕ್ಕಾಗಲ್ಲ, ಮಿಕ್ಸ್ ಆಫ್ ಕ್ಲೋತಿಂಗ್ ಆ್ಯಂಡ್ ಆಕ್ಸೆಸರೀಸ್. ಇಲ್ಲವರು ಪಿಕ್ ಫಾರ್ 100 ಅಂತ ಬೋರ್ಡ್ ಹಾಕಿದ್ರು. ಅದಕ್ಕೆ ಚೆಕ್ ಮಾಡೋಣ ಅಂತ ಹೋದ್ವಿ. ದೇ ರಿಯಲಿ ಹ್ಯಾಡ್ ಅ ಗುಡ್ ಕಲೆಕ್ಷನ್. ನಂಗೆ ಪರ್ಸ್ನಲಿ ಅವ್ರದ್ದು ಈ ಡೈಲಿ ವೇರ್ ಇಯರಿಂಗ್ ಕಲೆಕ್ಷನ್ ತುಂಬ ಇಷ್ಟ ಆಯಿತು. ಹೂಪ್, ಸ್ಟರ್ಸ್ ಅಷ್ಟೇ ಅಲ್ಲದೆ ಅವ್ರ ಹತ್ರ ತುಂಬಾ ಯುನೀಕ್ ಆಗಿರೋ ಸನ್ ಗ್ಲಾಸಸ್ ಅವೈಲೇಬಲ್ ಆಗಿತ್ತು. ಆ್ಯಂಡ್ ಮೈ ನೆಕ್ಸ್ಟ್ ರೆಕಮೆಂಡೇಶನ್ ಈ ಸ್ಟೈಲೋ. ಇಲ್ಲಿ ನಿಮಗೆ ಎಲ್ಲ ಥರದ ಅರ್ಬ್ಯಾನಿಕ್, ಸವಾನಾ ಔಟ್ಫಿಟ್ಸ್ ನೋಡೋಕ್ಕೆ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಈ ಶಾಪಿಗೆ ಬಂದಿದ್ದೆ, ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಅವ್ರು ನಂಗೆ ಏನು ಹೇಳಿದ್ರು ಅಂದರೆ, ಒಂದಿನ ಬಂದುಬಿಟ್ಟು ಮ್ಯಾನೇಜರ್ ಹತ್ರ ಪರ್ಮಿಷನ್ ತೊಗೊಂಡು ಹೋಗಿ ಅವರು ಒಂದು ಡೇಟ್ ಕೊಡ್ತಾರೆ, ಆ ಡೇಟಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐ ವರ್ಕ್ ಫುಲ್ ಟೈಮ್. 2 ಡೇಸು ಬರೀ ಒಂದೇ ಒಂದು ಶಾಪ್ಗೋಸ್ಕರ ವೇಸ್ಟ್ ಮಾಡೋದು ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ. ಬಟ್ ಈ ವಿಡಿಯೋ ಏನಾದರೂ 500 ಲೈಕ್ಸ್ ರೀಚ್ ಆದರೆ ಐ ಆಮ್ ಗೋಯಿಂಗ್ ಟು ಡೂ ಅ ಡೀಟೇಲ್ಡ್ ವಿಡಿಯೋ ಆನ್ ಸ್ಟೈಲೋ. ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದರೆ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್. ಫೈನಲಿ ನನ್ನ ಫ್ರೆಂಡಿಗೆ ಬ್ಯಾಗ್ ಸಿಕ್ತು ಫ್ರಮ್ ಕೆಮಿಲಿಯಂಟ್. ಪ್ರೈಸಸ್ ಎಲ್ಲದೂ ತುಂಬಾ ಅಫೋರ್ಡಬಲ್ ಆಗಿತ್ತು, ಹಾಗೆ ಕಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಈಸ್ ದ ಟೈಮ್ ಫಾರ್ ಮೈ ನೆಕ್ಸ್ಟ್ ರೆಕಮೆಂಡೇಶನ್. ಈ ಶಾಪಲ್ಲಿ ನಿಮ್ಗೆ ಎಲ್ಲ ಥರದ ಕಾಟನ್ ಕುರ್ತಾಸು ಅವೈಲೇಬಲ್ ಆಗಿದೆ. ಶಾರ್ಟ್, ಲಾಂಗ್, ಹಾಫ್ ಸ್ಲೀವ್, ಫುಲ್ ಸ್ಲೀವ್ ವಿತ್ ಯುನೀಕ್ ಪ್ರಿಂಟ್ಸ್ ಆ್ಯಂಡ್ ಪ್ಯಾಟ್ರನ್. ಅಷ್ಟೇ ಅಲ್ಲದೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ $250. ನಾನು ಅಲ್ಲಿ ಹೋದಾಗ ತುಂಬಾ ಜನ ತುಂಬ್ಕೊಂಡ್ಬಿಟ್ಟಿದ್ರು. ರಿಟರ್ನ್ ಬರಬೇಕಾದ್ರೆ ಐ ಟುಕ್ ದಿಸ್ ವಿಡಿಯೋ. ಈ ಶಾಪ್ ಅಂತೂ ತುಂಬಾ ಫೇಮಸ್. ಸ್ಟೈಲೋ ಬಿಟ್ಟು ಸ್ವಲ್ಪ ಮುಂದೆ ಹಾಗೆ ನಡ್ಕೊಂಬಂದರೆ ಲೆಫ್ಟ್ ಸೈಡಲ್ಲಿ ಈ ಶಾಪ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಈ ಶಾಪ್ ಯಾವುದೇ ರೀತಿಯಾದ ನೇಮ್ ಬೋರ್ಡ್ ಇರಲಿಲ್ಲ. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದ ನೇಮ್ ಬಂದ್ಬಿಟ್ಟು ಶಫಾ. ಆ್ಯಂಡ್ ಮೈ ನೆಕ್ಸ್ಟ್ ರೆಕಮೆಂಡೇಶನ್ ಬಂದುಬಿಟ್ಟು ಶಾಲಿಮಾರ್ ಬಿಗ್ ಕಲೆಕ್ಷನ್ ಅಲ್ಲ, ಅದ್ರ ಪಕ್ಕದಲ್ಲೇ ಒಂದು ಪುಟಾಣಿ ಶಾಪ್ ಇದೆ ಅಲ್ಲ ಅದು. ಇವ್ರ ಹತ್ರ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇಟ್ಟಿರ್ತಾರೆ. ಸ್ಕರ್ಟ್ಸ್, ಟಾಪ್, ಶರ್ಟ್ಸ್, ಟೀ ಶರ್ಟ್ಸ್ ಎಲ್ಲವುದು ಅವೈಲೇಬಲ್ ಆಗಿರುತ್ತೆ. ಅಂಗಡಿ ತುಂಬಾ ಚಿಕ್ಕದಾಗಿದ್ರು ಅವ್ರ ಹತ್ರ ಇದ್ದಿದ್ದು ಒಂದೊಂದು ಪೀಸು ಕೂಡ ಜಮ್ ಅಂತಲೇ ಹೇಳ್ಬೋದು. ನಂಗೆ ಪರ್ಸ್ನಲಿ ಅವ್ರ ಕ್ರಾಪ್ ಶರ್ಟ್ಸ್ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಪೀಸಸ್ದು ಕ್ವಾಲಿಟಿ ಕೂಡ 10 on 10.
ರೆಕಮೆಂಡೇಶನ್ ಬಂದ್ಬಿಟ್ಟು ಮೈ ಫ್ಯಾಷನ್. ನನ್ನ ಫ್ರೆಂಡ್ಗೆ ಈಚೆಯಿಂದ ನೋಡ್ಬೇಕಾದ್ರೆ ಒಂದು ಕುರ್ತಾ ತುಂಬಾ ಇಷ್ಟ ಆಗೋಯ್ತು. ಸೊ ಅದು ಇನ್ನೂ ಏನೇನು ಕಲೆಕ್ಷನ್ ಇಟ್ಟಿದ್ದಾರೆ ಅಂತ ನೋಡೋಕೆ ಒಳಗಡೆ ಹೋದಾಗ ನಮ್ಗೆ ಇನ್ನೊಂದು ಬೋರ್ಡ್ ಕಾಣಿಸ್ತು, ಪಿಕ್ ಎನಿ ಟಾಪ್ ಫಾರ್ 250 ಅಂತ. ಅಲ್ಲಿಂದ ಕೂಡ ನಾವು ಒಂದು ಕುರ್ತಾನ ಪಿಕ್ ಮಾಡಿದ್ರಿ. ಇದಾದಮೇಲೆ ನಾವು ಅಲ್ಲೇ ಇನ್ನೊಂದೆರಡು ಶಾಪ್ನ ಚೆಕ್ ಮಾಡಿದ್ರಿ. ಇನ್ನು ಮುಂದೆ ಹೋಗೋಕ್ಕೆ ನಮ್ಮ ಹತ್ರ ಟೈಮ್ ಇರಲಿಲ್ಲ, ಹಾಗೆ ಮಳೆ ಬರೋ ಥರ ಬೇರೆ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ ಬಂದಿರೋದು ಕೇರಳದಿಂದ. ನಾನು ಅವ್ರ ಮನೆಗೆ ಹೋಗಿದ್ದಾಗ ಅವಳು ಮತ್ತು ಅವ್ರ ಫ್ಯಾಮಿಲಿ ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಸೊ ನಂಗೆ ವೀಡಿಯೋ ಮಾಡಬೇಕು ಅಂತ ಅವಳನ್ನ ಸುಮ್ಮನೆ ಓಡಾಡ್ಸೋದು ಬೇಡ ಅಂತ ವಿ ವೆಂಟ್ ಫಾರ್ ಲಂಚ್. ಇವಾಗ ವಿ ಆರ್ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ರೆಕಮೆಂಡ್ ಮಾಡಿರೋ ಶಾಪ್ಸ್ ಎಲ್ಲದನ್ನು ಬೇಸ್ಡ್ ಆನ್ ಕ್ವಾಲಿಟಿ, ಪ್ರೈಸ್ ಆ್ಯಂಡ್ ವೆರೈಟಿ ಮೇಲೆ ನಾನು ರೇಟ್ ಮಾಡ್ತೀನಿ. ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ಒಂದ್ಸರಿ ಅಟ್ಲೀಸ್ಟ್ ಈ ಶಾಪ್ಸ್ನ ವಿಸಿಟ್ ಮಾಡಿ. ಐ ಫಾರ್ಗಾಟ್ ಟು ಮೆನ್ಷನ್ ದಿಸ್ ಶಾಪ್. ಕಮರ್ಷಿಯಲ್ ಪ್ಲಾಜಾ ಆಪೋಸಿಟ್ಗೆ ಒಂದು ಬೆಲ್ಟ್ ಶಾಪ್ ಇದೆ. ಅವ್ರ ಹತ್ರ ತುಂಬಾ ಚೆನ್ನಾಗಿರೋ ಬೆಲ್ಟ್ ಕಲೆಕ್ಷನ್ ಇಟ್ಟಿರ್ತಾರೆ ಯಾವಾಗ್ಲೂ. ದೇ ಆರ್ ಪ್ರಿಟಿ ಫೇಮಸ್ ಇನ್ ಕಮರ್ಷಿಯಲ್ ಸ್ಟ್ರೀಟ್. ಸೊ ಶಾಪಿಂಗ್ನ ಮುಗಿಸ್ಕೊಂಡು ಚರ್ಚ್ ಸ್ಟ್ರೀಟ್ಗೆ ನಾವು ಆಟೋ ತೊಗೊಂಡ್ವಿ. ಲಂಚ್ಗೆ ನಾವು ಹೋಗಿದ್ದು ಚುಂಗ್ಲುಂಗ್. ಟೋಟಲಿ ವಿ ಹ್ಯಾಡ್ ಫನ್ ಡೇ ಗಾಯ್ಸ್. ನೀವೇನಾದರೂ ಈ ವಿಡಿಯೋನ ಎಂಜಾಯ್ ಮಾಡಿದರೆ, ಈಗ ಒಂದು ಹೊಸ ಫೀಚರ್ ಬಂದಿದೆ ಹೈಪ್ ಅಂತ. ಸೊ ಪ್ಲೀಸ್ ಹೈಪ್ ಮೈ ವಿಡಿಯೋಸ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗಾಯ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.